ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ನೀವು ಮೊಸಳೆಗಳನ್ನು ನೋಡಿದ್ದೀರಾ? ನೋಡಿದ್ದರೆ ಎಸ್ ಎಂದು ಕಾಮೆಂಟ್ ಮಾಡಿ. ನಿಮಗೆ ಮೊಸಳೆಯ ಬಗ್ಗೆ ತಿಳಿಯದ ಆಸಕ್ತಿದಾಯಕ ವಿಷಯಗಳನ್ನು ಹೇಳುತ್ತಾ ಹೋಗುತ್ತೇವೆ ನೋಡಿ. ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಲೈಕ್ ಮಾಡಿ ಹಾಗೂ ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತದ ಮೊಸಳೆಗಳು 4 ಮೀಟರ್ ಉದ್ದ ಹಾಗೂ 200 kgಗಳಕ್ಕಿಂತ ಹೆಚ್ಚು ಜಾಸ್ತಿ ತೂಕವನ್ನು ಹೊಂದಿರುತ್ತವೆ. ದೇಹದ ಬಣ್ಣ ಹಸಿರು ಮಿಶ್ರಿತ ಕಪ್ಪು ಹಾಗೂ ಹೊಟ್ಟೆಯ ಭಾಗ ಹಳದಿ ಅಲ್ಲವೇ ಬಿಳಿ ಬಣ್ಣದಲ್ಲಿ ಇರುತ್ತದೆ. ಮೊಸಳೆಯು ಮಾಂಸಾಹಾರಿಯಾಗಿದ್ದು ನೀರಿನಲ್ಲಿ ಸಿಗುವ ಮೀನುಗಳು ಪ್ರಧಾನ ಆಹಾರವಾಗಿವೆ. ಇದಲ್ಲದೆ ನೀರು ಕುಡಿಯಲು ಬಂದ ನೆಲವಾಸಿ ಪ್ರಾಣಿಗಳನ್ನು ಬೇಟೆಯಾಡಿ ತಿಂದಿರುವುದು ಉಂಟು ಹಾಗೂ ಮನುಷ್ಯರು ಕೂಡ ಮೊಸಳೆಗೆ ಆಹಾರವಾಗಿದ್ದಾರೆ. ಸ್ನೇಹಿತರೆ, ನಿಮಗಿದು ಗೊತ್ತಿರಲಿ, ಮೊಸಳೆಯು ಇನ್ನಿತರ ಪ್ರಾಣಿಗಳ ಹಾಗೆ ಬೇಟೆಯಾಡಿದ ತಕ್ಷಣ ತಿಂದು ಹಾಕಲ್ಲ. ಬದಲಿಗೆ ಆ ಪ್ರಾಣಿಗಳ ದೇಹವನ್ನು ನೀರಿನ ಆಳದಲ್ಲಿ ಇಟ್ಟು ಬಂಡೆ ಅಥವಾ ಸಂದುಗಳಲ್ಲಿ ಸಿಕ್ಕಿಸಿ ಆ ದೇಹ ಕೊಳೆಯುವ ಹಾಗೆ ಮಾಡುತ್ತದೆ. ಆ ಕೊಳೆತ ನಂತರ ಆ ಕೊಳೆತ ಆಹಾರವನ್ನು ತಿನ್ನುತ್ತದೆ. ಮೊಸಳೆಗಳು ಈಜುವುದರಲ್ಲಿ ಬಲು ನಿಸ್ಸೀಮ, ಆದರೆ ನೆಲದ ಮೇಲೆ ಜೋರಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ. ಇವು ನೀರಿನಲ್ಲಿ ಪ್ರತಿ ಗಂಟೆಗೆ 50 ಕಿಲೋಮೀಟರ್ಗಳಷ್ಟು ಈಜಬಲ್ಲವು. ವೀಕ್ಷಕರೇ, ಮೊಸಳೆಯ ಚರ್ಮಕ್ಕೆ ತುಂಬ ಬೇಡಿಕೆ ಇದೆ. ಈ ಕಾರಣದಿಂದಾಗಿ ಮೊಸಳೆಗಳನ್ನು ಬೇಟೆಯಾಡಲಾಗುತ್ತದೆ. ಇದರಿಂದಾಗಿ ಇವುಗಳ ಸಂಖ್ಯೆ ಗಣನೀಯವಾಗಿ ಇಳಿದು ಮೊಸಳೆಯ ಸಂತತಿ ಅಳಿವಿನಂಚಿನಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಮೊಸಳೆಯ ಸಂತತಿಗೆ ಕಾನೂನಿನ ರಕ್ಷಣೆ ದೊರೆತಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.